नीचे जो वो सब्सक्राइब का बटन है ना, उसको क्लिक करो। दर नबी पर पड़ा रहूंगा, पड़े ही रहने से काम होगा। कभी तो किस्मत खुलेगी मेरी, कभी तो मेरा सलाम होगा। दर नबी पर पड़ा रहूंगा, पड़े ही रहने से काम होगा। खिलाफ माशूक कुछ हुआ है, ना कोई आशिक से काम होगा। खिलाफ माशूक कुछ हुआ है, ना कोई आशिक से काम होगा। खुदा भी होगा उधर ही है दिल, जिधर वो आली मकाम होगा। दर नबी पर पड़ा रहूंगा, पड़े ही रहने से काम होगा। किए ही जाऊंगा अर्ज़ मतलब, मिलेगा जब तक ना दिल का मतलब। किए ही जाऊंगा अर्ज़ मतलब, मिलेगा जब तक ना दिल का मतलब। ना शाम मतलब की सुबह होगी, ना ये फसाना तमाम होगा। दर नबी पर पड़ा रहूंगा, पड़े ही रहने से काम होगा। जो दिल से है माइले पैगंबर, ये उसकी पहचान है मुकर्रर। जो दिल से है माइले पैगंबर, ये ನಮಸ್ಕಾರ ವೀಕ್ಷಕರೇ, ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದು ನಾವು ಇಲ್ಲಿ ಬಂದಿದ್ದೀವಿ ಮುಳುಗುನ್ ಶರೀಫ್ ದರ್ಗಾ ಹತ್ರ. ಅಲ್ಲೊಂದು ಚಿಕ್ಕದಾಗಿ ಒಂದು ದರ್ಗಾ ಇದೆ. ಆ ದರ್ಗಾದಲ್ಲಿ ನೀವು ಪ್ರಾರ್ಥನೆಯನ್ನು ಆಗಿರಲಿಲ್ಲ ಅನಿಸುತ್ತೆ. ಈಗ ನಾವು ಅದರ ಜಿಯಾರತ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಪೂರ್ತಿ ಜಿಯಾರತ್ ಪ್ರಕಾರನೇ ಅಲ್ಲಿನ ಇರುವರು ಸಜ್ಜಾದನ್ ನಶೀನ್ ಅವರು ಇಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ಅವ್ರ ಜೊತೆಲಿ ಮಾತಾಡಿಕೊಂಡು ಅವ್ರ ಜೊತೆಲಿ ಎಲ್ಲ ಪ್ರಾಮಾಣಿಕವಾಗಿ ಎಲ್ಲ ಕೇಳಿಕೊಂಡು ಎಲ್ಲ ಅವ್ರ ಮಧ್ಯದಲ್ಲಿ ತಿಳ್ಕೊಳ್ಳೋಣ. ಅಸ್ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ವಾಲೇಕುಮ್ ಸಲಾಮ್ ರಹಮತುಲ್ಲಾಹಿ ವಬರಕಾತು. ಸಾಹೇಬರೇ, ಇದು ಯಾವ ದರ್ಗಾ, ಎಲ್ಲಿದೆ, ಏನು, ತಾವು ಯಾರು, ಎಲ್ಲಿಂದ ನೀವು ಖಿಲಾಫತ್ ಬಂದಿದ್ದು, ಏನಾಗಿದೆ, ಸ್ವಲ್ಪ ಈ ಕಾರ್ಯಕ್ರಮ ಬಗ್ಗೆ ಹೇಳ್ತೀರಾ ಸರ್? ನಾನು ಸೈಯದ್ ಅತಾಯಿ ಮಕ್ಬೂಲ್ ಪಾಷಾ ಖಾದ್ರಿ ಅಂತ. ಈ ದರ್ಗಾ ಹಜರತ್ ಸೈಯದ್ ಪಾಷಾ ಮುಳುಗುಂದ್, ಇವರು ನಮ್ಮ ಅಪ್ಪಾಜಿಯವರು. ಇವರು ಇಲ್ಲಿಂದ ವಂಶಾವಳಿನಿಂದ ಸಜ್ಜಾದ ನಶೀನ್ ಹಾಕ್ಕೊಂತ ಬರ್ತಾರೆ. ಈಗ ಖಿಲಾಫತನ್ನು ಮಗನ ಮೊಮ್ಮಗನಿಗೆ ಹಿಂಗೆ ನಮ್ಮ ಸೈಯದ್ ಪಾಷಾ ವಂಶಾವಳಿನಿಂದ ಇಲ್ಲಿ ಮಠ ಬಂದು ನಮ್ಮ ಅಪ್ಪಾರ ಮಠ ಬಂದೈತ್ರಿ. ಈಗ ನಮ್ಮ ಅಪ್ಪಾರವರು ನಾವು 3 ಮಂದಿ ಅಂತಮ್ರ, ಅದ್ರಾಗೆ 3 ಮಂದಿಗೆ ಅವರು ಖಿಲಾಫತವನ್ನು ಕೊಟ್ಟಿದ್ದಾರೆ. ಅದ್ರಾಗೆ ಇವ್ರದ್ದು ಈ ದರ್ಗಾಂಗೆ ನನಗೆ ಸೈಯದ್ ಅತಾಯಿ ಪಾಷಾ ಖಾದ್ರಿಗೆ ತನ್ನ 2ನೇ ಮಗಕ್ಕೆ ನಶೀನ್ ಸಜ್ಜಾದ ನಶೀನ್ ಅಂತ 1994 ನನಗೆ ಇಲ್ಲಿ
ಗದ್ದೆ ನಶಿನ ಅಂತ ಮಾಡಿ ಉರ್ಸು ಮಾಡ್ಕೊತ ನಾವು ಇಲ್ಲಿ ಮಠ ಬರಾಕೊಂತೀವಿ. ಈಗ ನಿಮಗೆ ಸಜ್ಜಾದ ನಸೀನ್ ಅಂತೇಳಿ ನಿಮ್ಗೆ ಇದು ಮಾಡಿದ್ದಾರೆ, ನನ್ನ ಮುದ್ದನಾದ ಮಗ ಅಂತೇಳಿ ಇದು ಮಾಡಿ ಪ್ರೀತಿಯಂತ್ರ ನಿಮ್ಗೆ ಇದು ಮಾಡಿದ್ದಾರೆ. ಈಗ ಮುಂದೆ ಅದಕ್ಕೆ ಪಾಲನೆ ನೀವು ಹೇಗೆ ಮಾಡ್ತೀರ? ಈಗ ಮುಂದೆ ಇದಕ್ಕೆ ನಮ್ಮ ತಂದೆಯವರು, ನಮ್ಮ ಅಜ್ಜ ಅವರು, ಅವರ ಅಪ್ಪಾರ ಹೆಂಗಿದ ನೋಡ್ಕೊತ ಹೆಂಗೆ ಸೇವೆ ಮಾಡ್ಕೊತ ಬಂದಾರ, ಹಂಗೆ ನಾವು ಇಲ್ಲೇ ನೋಡ್ಕೊತ ಸೇವೆ ಮಾಡ್ಕೊತ ಹೋಗ್ತೀವಿ. ಆಮೇಲೆ ನಮ್ಮ ಒಂದು ಸೇವಕಿಗೆ ನಾವು ಇಟ್ಟೀವಿ, ಇಸ್ಮಾಯಿಲ್ ಮುಲ್ಲಾ ಅಂತ. ಇವ್ರದ್ದು ಪ್ರಾಪರ್ ಮಹಾರಾಷ್ಟ್ರನಿಂದ ಬಂದಾರ. ಇವರು ಹಗಲು ರಾತ್ರಿ ಇಲ್ಲೇ ಸೇವೆ ಮಾಡ್ಕೊತ ಕಸ ಗಿಸ ಹೊಡ್ಕೊಂತ ದೀಪ ಹಚ್ಚಿ ಬೆಳಕು ಮಾಡ್ಕೊತ ಎಲ್ಲ ಸ್ವಚ್ಛತೆಯನ್ನು ನೋಡ್ಕೊತ ಹೋಗ್ತಾರೆ. ನಾವು ವಾರಕ್ಕೊಮ್ಮೆ ಅಮಾವಾಸ್ಯೆಗೆ ಒಮ್ಮೆ ಬಂದು ಹೋಗ್ತೀವಿ. ನಾವು ಶಿಕ್ಷಕರದೀವಿ, ಟೀಚರ್ ಅದೀವಿ, ಗೌರ್ಮೆಂಟ್ ಜಾಬ್ ಹೋಲ್ಡರ್ಸ್ ಅದೀವಿ. ಪ್ರತಿ ವಾರಕ್ಕೆ ಒಮ್ಮೊಮ್ಮೆ ಆಗೋದಿಲ್ಲ. ಅಮಾವಾಸ್ಯೆಗೆ ಹುಣ್ಣಿಮೆಗೆ ಬಂದು ಇಲ್ಲೇ ಗುರುವಾರಿಗೆ ಬಂದು ಸೇವೆ ಮಾಡಿ ನಮ್ಮ ಭಕ್ತರು ಯಾರ್ಯಾರು ಭಕ್ತರು ನಮ್ಮ ಶಿಷ್ಯರುಗಳು ಅವ್ರಿಗೆ ಆಶೀರ್ವಾದದಿಂದ ನಾವು ಇಲ್ಲೇ ಕಳಿಸ್ಕೊಡ್ತೀವಿ. ಸರ್, ಇಲ್ಲಿ ಕರ್ನಾಟಕ ಹೊರಗ್ಲಿಂತ್ರ ಯಾರಾದರೂ ಇಲ್ಲಿ ಬಂದು ಜಿಯಾರತ್ ಮಾಡಬೇಕಾದ್ರೆ, ದರ್ಶನ ತೊಗೋಬೇಕಾದ್ರೆ ಅವು ಹೇಗೆ ಬರೋದು, ಹೇಗೆ ಇಲ್ಲಿ ಅಡ್ರೆಸ್ ಏನಿದೆ? ದಾವಲ್ ಮಲಿಕ್ ಅಂತ ಇದು ಮುಳುಗುನ್ ಶಾವಲಿ ಅಂದ್ರೆ ದಾವಲ್ ಮಲಿಕ್ ಅಂತ ಹೇಳಿ ಇಲ್ಲೇ ಸೈಯದ್ ಬಾಷಾ ಖಾದ್ರಿ ಅಂತ ಒಂದು ಬೋರ್ಡ್ ಹಾಕಿದ್ದೀವಿ. ಇದು ಊರ ಒಳಗೆ ಇಲ್ಲಿ ನಮ್ಮ ಸೈಯದ್ ಬಾಷಾ ದರ್ಗಾದ ತಳಗ ದಾವಲ್ ಮಲ್ಲಿಕದ ಗುಡ್ಡ ಇದೆ. ಮಂದಿ ಅಲ್ಲೇನು ಬರ್ತಾರೆ ರೀ, ಇಲ್ಲೇನು ಬರ್ತಾರೆ, ಎರಡೂ ಕಡೆ ಬರ್ತಾರೆ ರೀ. ದಾವಲ್ ಮಲ್ಲಿಕ್ನಿಂದನೂ ಪ್ರಸಿದ್ಧ ಐತಿ, ಸೈಯದ್ ಬಾಷಾನಿಂದನೂ ಪ್ರಸಿದ್ಧ ಐತ್ರಿ. ಈಗ ಅವ್ರ ಗ್ರಹದಲ್ಲಿ ನೀವು ಇದು ಮಾಡ್ಕೊಂಡಿದ್ದೀರ, ಅವ್ರಲಿಂತ್ರ ಏನಾದ್ರು ಸಂಬಂಧ ಇದೆ? ಅವ್ರಿಗೆ ನಮ್ಗೆ ಏನೇನು ಸಂಬಂಧ ಇಲ್ಲ ರೀ. ಯಾಕಂದ್ರೆ ನಾವು ಹುಟ್ಟೋದ್ನಿಂದನೇ ನಮ್ಗೆ ಅದ್ರ ಬಗ್ಗೆ ನಾವು ಅಲ್ಲಿ ಹೋಗಿಲ್ಲ ರೀ. ಅದ್ರ ಬಗ್ಗೆ ನಮ್ಗೆ ನಾಲೆಜ್ ಏನಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋದನ್ನೆಲ್ಲ. ಅಚಾನಕ್ ಅವ್ರ ದರ್ಗಾದ ಮುಂದೆನೆ ನಿಮ್ದು ಇದೇ ಬಂದಿದಲ್ಲ? ಅದೇ ರೀ, ಯಾಕಂದ್ರೆ ನಾವು ಈ ವಂಶಾವಳಿನಿಂದ ನಾವು ಹುಟ್ಟಿದ್ದೀವಿ. ಆದ್ರೆ ನಮ್ಮ ನಡತನ ಏನೈತಲ್ಲ ರೀ, ಸಣ್ಣವ್ರಿನಿಂದ ದೊಡ್ಡವರು ನಾವು ಗದಗ ಒಳಗೆ ಆಗೀವಿ. ಅದಕ್ಕೆ ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ ರೀ. ಈಗ ಇದ್ದಿದ್ದು ದರ್ಗಾ ಇವ್ರ ಆಸ್ಥಾನ ಎಷ್ಟು ವರ್ಷ ಆಯ್ತು? ಇದು ಈಗ ನಮ್ಮ ಸಾಹೇಬರು, ನಮ್ಮ ಅಪ್ಪಾರವರು ಈ ದರ್ಗಾಂದ ಸಜ್ಜಾದ ನಶೀನ್ ಅವ್ರು ಹೇಳಿದ್ರಿ ನಿಮಗೆ 400 ವರ್ಷ ಮಠ ಇದಾಗೈತಿ. 400 ವರ್ಷಲಿಂತ್ರ ನೀವು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀರ? ಹೌದು, ನಮ್ಮ ವಂಶಾವಳಿನಿಂದ ಮಾಡ್ಕೊಂತ ಬರಾಕ. ಈಗ ನಮ್ಮ 400 ವರ್ಷ ಆದ್ಮೇಲೆ ಈಗ ಮುಂದೆ ನೀವು ಮಾಡ್ತೀವಿ? ಈಗ ನಾವು ಮಾಡಾಕೊಂತೀವಿ. ಈಗ ನನ್ನ ಮುಂದೆ ನನ್ನ ಮಗ ಅದಾನ, ಅವನಿಗೆ ಮಾಡ್ತೀವಿ ಸಜ್ಜಾದ ನಶೀನ್. ಆಮೇಲೆ ಅವ್ರದ್ದು ಮುಂದೆ ಏನೇನು ಆಗ್ತದೆ ಹೋಗ್ತೈತಿ ಅವ್ರವ್ರಿಗೆ ಬಿಟ್ಟಿರ್ತಾರೆ. ಅಂದ್ರೆ ಈಗ ನಿಮ್ಮ ಮನಸ್ಸು ಅವ್ರದ್ದು, ನಿಮ್ಮ ದೊಡ್ಡವ್ರ ಮನಸ್ಸು ನೀವು ಗೆಲ್ತೀರಾ ಅಂತೇಳಿ ನೀವು ತೋರಿಸ್ಕೊಡ್ತಾ ಇದ್ದೀರಿ? ಹೌದು ರೀ. ಯಾಕಂದ್ರೆ ಅಜ್ಜಾರ್ದನ ಆಶೀರ್ವಾದ ಹಂಗೈತಿ ರೀ. ಎಲ್ಲರಿಗೆ ಆಶೀರ್ವಾದ ಮಾಡ್ತಾರೆ ಅವರು. ಇದ್ರಾಗ ಯಾರು ಬರಲಿ, ಯಾರೋ ಭಕ್ತಾದಿಗಳು ಬರಲಿ, ಅವ್ರದ್ದು ಇಲ್ಲಿ ಅವ್ರದ್ದು ಪವಾಡ ಭಾಳ ಐತ್ರಿ. ಮಳೆ ಆಗಿಲ್ಲ ಅಂದ್ರೆ ಇಲ್ಲಿ ಒಂದು ಕಲ್ಲು ತೊಗೊಂಡು ಹೋಗಿ ಇವ್ರದ್ದು ಬಾವಿ ಐತ್ರಿ, ಅಲ್ಲಿ ಒಂದು ಕಲ್ಲು ಬಿಡ್ತಾರೆ ಬಾವ್ಯಾಗ. ಆ ಕಲ್ಲು ಎಲ್ಲಿ ಮಠ ಅದು ಬಾವಿಗೆ ಬಿಡ್ತಾರೆ ರೀ, ಅಲ್ಲಿ ಮಠ ನೀರು ತುಂಬಿ ಆ ಕಲ್ಲಿಗೆ ಮುಟ್ಬೇಕ್ರಿ. ಅದು ಅಲ್ಲಿ ಮಠ ಮಳೆ ಹಾಕೊಂತ ಇರ್ತೈತಿ. ಇದು ಇತಿಹಾಸ ಒಳಗೆ ದಾಖಲೆ ಐತಿ. ಎಲ್ಲಿ ಮಳೆ ಆಗಿಲ್ಲ ಅಂದ್ರೆ ಮುಳುಗುಂದದ ಸೈಯದ್ ಬಾಷಾದ ಏರಿಯಾ ಒಳಗೆ ಮಳೆ ಆಗ್ತೈತಿ ರೀ. ಇದು ಹೆಂಗೆ, ಇದು ವರ್ವಿನಿಂದ ಸಿರಟ್ಟಿಗೆ ಬರ್ತಾರೆ, ಸಿರಟ್ಟಿನಿಂದ ಇಲ್ಲೇ ನಮ್ಮ ಅಜ್ಜಾರ್ದ ಗದಿಗೆ ಮೇಲೆ ಬಂದು ಒತ್ತಿಗೆ ಮಾಡಿ ಕಲ್ಲು ಕಟ್ಟಿದ ಮೇಲೆ ಮಳೆ ಆಗೇ ಆಗ್ತೈತಿ. ಈಗನೇ ಇದು ಪವಾಡ ಕಣ್ಣಿಂದ ನೋಡಕ್ಕೆ ನಿಮ್ಗೆ ಸಿಗ್ತೈತಿ ರೀ. ಕಾರ್ ಹುಣ್ಣಿಮೆಗೆ ಇದು ಪೂಜೆ ಮಾಡಿ ಹೋಗ್ತಾರೆ. ಅಂದರೆ ಅವ್ರು ಇರೋ ಜಾಗದಲ್ಲಿ ಮಳೆ ಆಗೋದು ಪಕ್ಕಾ ಗ್ಯಾರಂಟಿ? ಪಕ್ಕಾ ಗ್ಯಾರಂಟಿ. ಸುತ್ತಮುತ್ತ ಎಲ್ಲಿ ಮಳೆ ಸಿರಟ್ಟಿ ಕಡೆ ಆಗಿಲ್ಲ, ಲಕ್ಷ್ಮೀಶ್ವರ ಕಡೆ ಆಗಿಲ್ಲ, ಗದಗ ಕಡೆ ಆಗಿಲ್ಲ, ಹರ್ತಿ ಕಡೆ ಆಗಿಲ್ಲ ಅಂದ್ರೆ ಮುಳುಗುಂದದ ಏನು ಊರು ಐತಿಲ್ಲ ರೀ, ಇಲ್ಲಿ ಮಳೆ ಆಗ್ತೈತಿ. ಅಂದರೆ ಈಗಂತೂ ಅವ್ರು ಇಲ್ಲ, ಪರ್ದಾನಶೀನ ಆಗಿಬಿಟ್ಟಿದ್ದಾರೆ. ಈಗ ಹೆಂಗೆ ಗೊತ್ತಾಗುತ್ತೆ ಅವರೇ ಇದು ಮಾಡ್ಸಿದ್ರು? ಅವರು ಪರ್ದಾನಶೀನ ಆಗ್ಯಾರಂತ ಹೇಳುದಿಲ್ಲ ರೀ, ಜೀವಿತ ಅದಾರ ರೀ ಅವ್ರವ್ರು ಇದ್ರಾಗ. ಆದ್ರೆ ಅವ್ರ ಪವಾಡ ಏನೈತಿಲ್ಲ, ಹೆಸರು ಯಾರ್ದು ಚರ್ಚೆ ಒಳಗೆ ಇರ್ತೈತಿ, ಅವ್ರ ಜೀವಿತ ಅದಾರ ಅಂತ ತಿಳ್ಕೊಬೇಕು. ಅಂದ್ರೆ ಪವಾಡ ದೇವಾಲಯ ಅಂತೇಳಿ ನಾವು ತಿಳ್ಕೊಬೇಕು ಇದನ್ನು. ಈಗ ನಾವು ಈಗ ಭಕ್ತರು ಇಲ್ಲಿ ಒಳಗೆ ಬಂದ ತಕ್ಷಣ
ಒಳಗೆ ಹೊರಗಡೆ ಯಾವುದು ವಜೂಖಾನ ಅಂತೇಳಿ ಯಾವುದು ಇದು ಆಗಿಲ್ಲ. ಹಿಂದೆ ಐತ್ರಿ, ಹಿಂದ್ಗಡೆ ಐತೆ. ಹಿಂದೆ ಐತ್ರಿ, ಬ್ಯಾಕ್ ಸೈಡ್ ಐತಿ. ಅಂದ್ರೆ ಹಿಂದ್ಗಡೆ ನೀವು ಹೌದ್ರಿ, ಅಲ್ಲಿ ಮುಂದೆ ಮಾಡಿದ್ದ ಯಾವ್ದ ಗಲೀಜ್ ಆಗ್ಬಾರ್ದು ಅನ್ನೋದು ಉದ್ದೇಶದಿಂದ ಹಿಂದ್ ಮಾಡಿದ್ವಿ. ಹಿಂದ್ ಮಾಡಿದ್ದೈತೆ. ಹಾ. ಆ ಹಿಂದ್ಲಿಂತ್ರ ಅವ್ರು ವಜೂಖಾನ ಮಾಡಿ ಬಂದದ. ಇವ್ರ ಮನಸ್ಸಿಗೆ ಗೆಲ್ಬೇಕಂದ್ರೆ ಏನಂತ ಇದು ಮಾಡ್ಕೋಬೇಕು ನೋಡ್ರಿ, ಬಂದಿದ್ದು. ಭಕ್ತರದ ಭಕ್ತಿ ಮ್ಯಾಲೆ ಪ್ರಶ್ನೆ ಹೋಗ್ತೈತ್ರಿ ಅದ. ಹ್ಮ್. ಅದು ನಾವು ಏನು ಹೇಳೋದಿಲ್ಲ. ಅಲ್ಲಿ ಯಾಕಂದ್ರೆ ನಿಮ್ಮ ತಂದೆಯವ್ರು ಈಗ ಮನಸ್ಸು ಗೆಲ್ತಾ ಇದ್ರ ಆ ಥರ ಈಗ ನೀವು ಅವ್ರದ್ದು ಒಂದು ಮನಸ್ಸಿಗೆ ಒಂದು ಏನಾರ ಇವ್ರಿಗೆ ಇದು ಇಷ್ಟ ಇದೆ, ಇವ್ರಿಗೆ ಇದು ಇಷ್ಟ ಇದೆ ಅಂತ ಏನಾರ ಒಂದು ಇದಿರ್ಬೇಕು. ನೋಡ್ರಿ, ನೀವು ಯಾವ ಥರ ನಾನು ಒಂದು ಮಾಮೂಲಿ ಮನುಷ್ಯ. ನಂದು ಇದು ನಾ ಪುಣ್ಯ ಮಾಡಿ ಬಂದೀನಿ, ನಂದು ಇದು ಸೌಭಾಗ್ಯ ಅಂತ ನಾ ತಿಳ್ಕೊತೀನಿ. ಇದು ಸೈಯದ್ ಸಾದಾತ್ ಮಂತನ ಒಳಗೆ ನಾವು ಹುಟ್ಟೀನಿ. ಆಮೇಲೆ ನಮ್ಮಪ್ಪರ ಆಶೀರ್ವಾದದಿಂದ ನಾವು ಶಿಕ್ಷಕರಾಗೀವಿ. ಅಜ್ಜಾರ್ದ ದುವಾನಿಂದ ನಮ್ಗೆ 4 ಮಕ್ಕಳಿಗೆ ಕಲ್ಸೋದಷ್ಟು ಶಕ್ತಿ ನಮ್ಮ ಕಡೆ ಬಂದೈತಿ. ಇದು ಅವ್ರದ್ದು ಪವಾಡ ರೀ. ಅದು ಇವತ್ತಿಂದ ಕಾಲ ನೋಡಿದ್ವಿ ಅಂದ್ರೆ ಯಾರಿಗೆ ಗೋರ್ಮೆಂಟ್ ಜಾಬ್ ಸಿಗೋದಿಲ್ಲ. ಇದು ನಾವು ಪುಣ್ಯ ಮಾಡಿ ಬಂದ್ವಿ. ಈ ಅಜ್ಜಾರ್ದ ಆಶೀರ್ವಾದ ಐತಿ. 100 ಮಂದಿದ ಒಳಗೆ ನನಗೆ ನೌಕರಿ ಸಿಕ್ಕೈತಿ. ಇದು ಪವಾಡ ಅಂತ ನಾ ತಿಳ್ಕೊಂಡು. ಅಸ್ಸಲಾಮ್ ಅಲೈಕುಮ್ ರಹಮತುಲ್ಲಾಹಿ ಬರ್ಕಾತು. ಜೀವನದಲ್ಲಿ ಎಲ್ಲರಿಗೆ ಒಂದೊಂದು ಆಸೆ ಇರುತ್ತದೆ. ಈ ಆಸೆ ಅನ್ನುವಂಥದ್ದು ಏನಿದೆ, ದೇವ್ರ ಮೇಲೆ ಯಾರು ಭಕ್ತಿ ಇಟ್ಕೊಂಡು ಬರುತ್ತಾರೋ ಅವರಿಗೆ, ಭಕ್ತಾದಿಗಳಿಗೆ ನಮ್ಮ ಅಜ್ಜಾರು ಸೈಯದ್ ಸಾದಾತ್ ಸೈಯದ್ ಬಶೀರುದ್ದೀನ್ ಶಾ ಖಾದ್ರಿ ಅವರು ಆಶೀರ್ವಾದ ಮಾಡೋದು ಮಾತ್ರ ಇದು ಖಚಿತ. ಯಾಕಂತ ಹೇಳಿದರೆ, ನನ್ನ ಸಣ್ಣ ವಯಸ್ಸಿನಿಂದ ಇಲ್ಲಿವರೆಗೂ ನಾನು 72 ವರ್ಷ ಈಗ ರೈಲ್ವೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ 30 ವರ್ಷ ಸೇವೆ ಸಲ್ಲಿಸಿ, ಒಂದು ಯಾವುದೇ ಕಲಂಕ ಇಲ್ಲಾರ್ದ ನಮ್ಮ ಆಶೀರ್ವಾದದಿಂದ, ನಮ್ಮ ಅಜ್ಜರ ಆಶೀರ್ವಾದದಿಂದ ನಾ ಈ ಮಂತ್ಯಾನದಿಂದ ನಾವು ಗೌರವಂತಲ್ಲಿಂದ ನಾ ಹೇಳಬೇಕಂತ ಹೇಳಿದರೆ, ನಮ್ಗೆ ಒಂದು ದೊಡ್ಡ ಪವಾಡನ ನಮ್ಗೆ ಮಂತ್ಯಾನಿಗೆ. ಆಮೇಲೆ ನಮ್ಮಿಂದ ಏನೈತಿ, ಬೇರೆದವರ ಮಂದಿಗೆ ಎಷ್ಟೋ ಸಹಾಯ ಆಗಿದೆ. ಅದರಲ್ಲಿಂದ ನಾನು ಹೇಳೋಕೆ ಇಷ್ಟಪಡ್ತೀನಿ. ಏನಂತ ಹೇಳಿದರೆ, ಜೀವನದಲ್ಲಿ ಎಲ್ಲಿ ಹೋಗಲಿ, ಯಾರ ಬಗ್ಗೆ ನಾವು ಆಶೀರ್ವಾದ ಪಡಬೇಕಾದ್ರೆ, ಇಲ್ಲಿ ಮುಳುಗುಂದಕ್ಕೆ ಬರಬೇಕಾದ್ರೆ ಸೈಯದ್ ಬಾಷಾ ಏನು ಅದರಲ್ಲ, ಅವರ ಜೀವಂತ ಇದ್ದಾರೆ ಅಂಥೇಳಿ ತಿಳ್ಕೊಂಡು ಇಲ್ಲಿ ಮಂದಿ ದರ್ಗಾಕ್ಕೆ ಬರ್ತಾ ಇರ್ತಾರೆ, ಆಶೀರ್ವಾದ ಪಡ್ಕೊತಾ ಇರ್ತಾರೆ. ಅವರು ಮನಸ್ಪೂರ್ವಕವನ್ನು ಕೆಲಸವನ್ನು ಆಗ್ತಾಯಿದೆ. ಇದರಲ್ಲಿಂದ ನಾನು ಇಷ್ಟ ಮಾತ್ರ ಹೇಳೋಕ್ಕೂ ಅಲ್ಲಿ. ಸಾಹೇಬರು ಈಗ ಇವರು ಹೇಳಿದ್ದಾರೆ, ಚಿಕ್ಕ ಸಾಹೇಬರು ಹೇಳಿದ್ರು, ಇಲ್ಲಿ ಮಳಿ ಎಲ್ಲ ಕಡೆ ಆಗ್ಲಿಲ್ಲ ಅಂದ್ರೆ ಇಲ್ಲಿಷ್ಟು ಮಳಿ ಅಂತೂ ಆಗೋದು ಪಕ್ಕಾನೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇದು ಎಷ್ಟು ಮಾತಿನಲ್ಲಿ ಸತ್ಯವಿದೆ? ಇದು ಏನಂತ ಹೇಳಿದರೆ, ಆ ಮಳೆ ಆಗ್ಲಾರ್ದ ಟೈಮ್ದಲ್ಲಿ ಊರಾನ ಮಂದಿ ಏನೈತಿ ಭಜನೆ ಮಾಡಿಕೊಂಡು, ಆಮೇಲೆ ದೇವರ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬಂದು ತಾವು ಹೃದಯಪೂರ್ವಕಲಿಂದ ಇಲ್ಲಿ ಬಂದು ಏನೈತಿ ಸೇವೆ ಸಲ್ಲಿಸಿ ಆಶೀರ್ವಾದ ಪಡ್ಕೊಂಡು ಹೋದ 2 ದಿವಸನಲ್ಲೇ ಅವರಿಗೆ ಮನಸ್ಸು ತಿಳುವಂಥ ಪೂರ್ವಕ ಆದಂಥ, ಮನಸ್ಸಿಗೆ ತೃಪ್ತಿ ಆದಂಥ ಮಳೆ ಆಗುವಂಥದ್ದು ನಮಗೆ ಖಾತ್ರಿ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿನವರೆಗೂ ನಾವು ನೋಡ್ಕೊತ ಬಂದೀವಿ. ಮಳೆ ಆಗೋದು ಇಲ್ಲಿ ಗ್ಯಾರಂಟಿ. ಇನ್ನೊಂದು ಮಾತು, ಇದು ದರ್ಗಾ ಸುಮಾರು ಭಾಳ ವರ್ಷಗಳಿದೆ. ಹಾಂ, ಈ ದರ್ಗಾ ಇನ್ನೂ ತನಕ ಪೂರ ಮುಕಮ್ಮಲ್ ಆಗಿರಲಿಲ್ಲ. ಜಸ್ಟ್ ಗಾಡಿ ಅಷ್ಟು 6 ಫೀಟ್ 7 ಫೀಟ್ ಅಷ್ಟೇ ಇದೆ. ಸಾದಾತ್ ಘರಾನಿಗೆ ಗುಮ್ಮಜ್ ಇರುವುದಿಲ್ಲ ರೀ. ಯಾಕಂತ ಹೇಳಿದ್ರೆ, ಈಗ ಸುಮಾರು ನಾವು ಎಲ್ಲೇ ಯಾವ ಕಡೆ ದರ್ಗಾ ಹೋಗ್ತೀವಲ್ಲ, ಪ್ರಾಪರ್ ಗಿಡ, ಪ್ರಾಪರ್ ಇದು ಇರ್ತೈತಿ, ದರ್ಗಾ ಇರ್ತೈತಿ. ಇದು ಅಷ್ಟು ವರ್ಷದಿಂದ ಹಿಡಿದ್ರೆ ಯಾಕೆ ನೀವು ಇದು ಮಾಡಿಲ್ಲ? ಇದು ಯಾಕೆ ಇದ್ರ ಮೇಲೆ ಗುಮ್ಮಜಿಲ್ಲ ಅಂತ ಹೇಳಿದರೆ, ಅವರು ನಮ್ಗೆ ಆಶೀರ್ವಾದ ಬಂದು ನಮ್ಗೆ ಯಾರ ಅವ್ರ ಕನಸಿನಲ್ಲಿ ಬಂದು ಈ ಥರ ಇದೆ ನನಗೆ ಮಾಡಿರಿ ಅಂತ ಹೇಳಿದರೆ ಮಾಡ್ತೀವಿ. ಅವರು ಜಲಾಲಿ ಅಂಥೇಳಿ, ಈ ಸಾದಾತ್ ಮಂದಿನಲ್ಲಿ ಜಲಾಲಿ ಅಂತ ಹೇಳಿ ಇರ್ತಾರೆ. ಜಲಾಲಿ ಅಂತ ಹೇಳಿದರೆ ಅವರು ದೃಷ್ಟಿ ಬಿತ್ತು ಅಂತ ಹೇಳಿದರೆ, ಅದು ಏನು ಅವರು ದೇವ್ರ ಕಡೆ ಪ್ರಾರ್ಥನೆ ಮಾಡಿ ಹೇಳ್ತಾರೆ ಅದು ಆಗೋದು ಗ್ಯಾರಂಟಿ. ಅದು ಮಳೆ ಆಗಲಿಲ್ಲ ಅಂದ್ರೆ ಮಳೆ ಆಗುತ್ತೆ. ಅವರು ಗುಮ್ಮಜೆ, ಕೆಲವು ಸಾದಾತ್ ಮಂದಿಗೆ ದರ್ಗಾ ಮೇಲೆ ಗುಮ್ಮಜೆ ಇಲ್ಲ. ಯಾಕಂತ ಹೇಳಿದರೆ ಅವ್ರು ಜಲಾಲಿ, ಅವರು ದೇವ್ರ ಬಗ್ಗೆ ಹಗಲು ರಾತ್ರಿ 24 ಗಂಟೆ ಪ್ರಾರ್ಥನೆಯಲ್ಲಿ ಇರುವಂಥದ್ದು ಈ ದರ್ಗಾದು ಖಾನ್ದಾನ್ ಮಂದಿ. ಅದಕ್ಕೆ ಇವರು ಜಲಾಲಿ ದರ್ಗಾ ಇದ್ದರ ಕಡೆ ಮೇಲ್ಗಡೆ ಗುಮ್ಮಜ್ ಇರೋದಿಲ್ಲ. ಅಂದರೆ ಈಗ ಸೈಯದ್ ಸಾದಾತ್ ದರ್ಗಾ ಅಂತ ನೀವು ಇದು ಮಾಡ್ತಾ ಇದ್ದೀರಾ, ಅವರು ಖಾದ್ರಿ ಮನೆತನದೊಳಗೆ ಬರ್ತಾರ ಅಥವಾ ಸೈಯದ್ ಇದ್ರೊಳಗೆ? ಸೈಯದ್ ಅಂತ ಹೇಳಿದ್ರೆ ವಂಶಾವಳಿಗೆ ಏನೈತಿ, ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರಹಮತುಲ್ಲಾ ಅಲಿಯಿಂದ ಹಿಡಿದು ಹಜರತ್
ಮೊಹಮ್ಮದ್ ಪೈಗಂಬರ್ಲಿಂದವರೆಗೂ ಹೋಗು ಮುಟ್ಟುವಂಥದ್ದು ಮಂದಿಗೇನೆ ಸಯ್ಯದ್ ಸಾದಾತ್ ಅಂಥೇಳಿ ಹೇಳುವಂಥದ್ದು ವಿಷಯ. ಹೌದಾ ಸರ್? ಹ್ಞೂ ಅಂದ್ರೆ ಈಗ ಸೈಯದ್ ಸಾದಾತ್ ದರ್ಗಾ ಅಂತಿದೆ, ಹ್ಮ್. ಅವ್ರದ್ದು ಇವ್ರದ್ದೇನು ಲಿಂಕ್ ಇದೆಯಾ? ಹಾಂ, ಅದರಲ್ಲಿಂದ ಏನು ಲಿಂಕ್ ಇಲ್ಲ. ನಮಗೆ ಅವ್ರು ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಇಲ್ಲಿ ಬಿಟ್ರೆ ಬೇರೆ ಯಾರು ಎಲ್ಲೇನೂ ಊರಿನಲ್ಲಿ ಯಾವುದೂ ಅವ್ರದ್ದು ಆಸ್ಥಾನ ಇಲ್ಲ. ಇಲ್ಲ, ಇಲ್ಲಿ ಈ ಸೈಯದ್ ಬಾಷಾ ಓಣಿ ಅಂತಿದೆ, ಸೈಯದರ ಓಣಿ ಅಂಥೇಳಿ ಮುಂಚೆ 300 ವರ್ಷ ಹಿಂದೆ ಇತ್ತು. ಈಗ ಅದು ಚಿಂದಿಪೇಟೆ ಓಣಿ ಅಂಥೇಳಿ ಆಗಿದೆ ಈಗ ಅದು. ಈಗ ಅಲ್ಲಿ ಸಂಗಿನಪೇಟೆ ಓಣಿನೂ ಅಂಥೇಳಿ ಹೇಳಿದ್ದಾರೆ. ಅಲ್ಲಿ ಸೈಯದ್ ಬಾಷಾ ಗರಡಿ ಮನೆಯೂ ಇತ್ತು ಅಲ್ಲಿ ಮುಂಚೆ 300 ವರ್ಷ. ಇವು ಮಂತ್ಯನ ಒಳಗೆ ಏನೈತಿ, ಒಂದು ಠಿಕಾಣಿನಲ್ಲಿ ಇರಲಾರ್ದಕ್ಕೆ ಇವ್ರ ಬಗ್ಗೆ ಜಾಸ್ತಿ ಚರ್ಚೆ ಇನ್ನೂವರೆಗೂ ಆಗಿಲ್ಲ. ಅಂದ್ರೆ ಈಗ ಮನೆತನದವ್ರು ಭೇಟಿ ಆಗ್ಬೇಕಂತ ಹೇಳಿದ್ರೆ ಏರಿಯಾ ಈಗ ಸರ್ಕಾರಿ ನೌಕರಿನಲ್ಲಿ ಇದ್ದವರು ಅವ್ರವ್ರ ಕಡೆ ಎಲ್ಲ ಅವರು ಬಿಜಾಪುರ್ನಲ್ಲಿದ್ದಾರೆ, ಆಮೇಲೆ ಏನೈತಿ ಹಾವೇರಿನಲ್ಲಿ ನಾನು ಶೆಟ್ಲ್ ಆಗಿದ್ದೀನಿ, ಇವರು ಹುಬ್ಳಿನಲ್ಲಿ ಶೆಟ್ಲ್ ಆಗ್ಯಾರ. ಈ ಥರ ಆಗಿ ನಾವು ಇಲ್ಲಿ ಇರುವಂಥದ್ದು ನಮ್ಗೆ ಇನ್ನೂವರೆಗೂ ಪುಣ್ಯ ದಕ್ಕಿಲ್ಲ. ಪುಣ್ಯ ದಕ್ಕಿದ ನಂತರ ಇನ್ನೂವರೆಗೂ ನಾವು ಅದರ ಬಗ್ಗೆ ನಾವು ಮುಂದೆ ಕಾಳಜಿ ವಹಿಸ್ಬೇಕನ್ನೋಂಥದ್ದು ವಿಷಯ ಹೇಳಂತ ಹೇಳ್ತೀನಿ. ಇನ್ನು ಈ ಊರಲ್ಲಿ ಒಂದು ಬೌಡಿ ಇದೆ, ಬೌಡಿ. ಹಾಂ ಹಾಂ ಅದನ್ನ ಹೋಗಿ ಜನ ಇಲ್ಲಿ ದಾವಲ್ಮಲ್ಲಿಗೆ ಬಂದು ಅಲ್ಲಿ ಹೋಗಿ ಒಂದ್ ಕಡೆ ವುಮೆನ್ಸ್ ಇರ್ತಾರ, ಒಂದ್ ಕಡೆ ಜೆಂಟ್ಸ್ ಇರ್ತಾರ, ಹಾಂ ಅಲ್ಲೇ ಒಂಥರ ಇದಿರ್ತೈತಿ, ಹಾಂ ಅಲ್ಲಿ ಜಳಕ नहीं नहीं वो अब हमारी सैयद बादशाह की बूढ़ी बोलो इसके बारे में पानी ಇದು ಇನ್ನೊಂದು ಸರ್, ಇದು ಒಂದು ಈ ಜಾಗ ಎಷ್ಟು ಫುಟ್ನಲ್ಲಿದೆ ಒಂದು ಮಾತು ಇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಜಾಗ ನಮ್ದು ಅಂತ ಹೇಳ್ತಾ ಇದ್ದಾರೆ, ನಮ್ದು ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಅಂದ್ರೆ ಅದಕ್ಕೊಂದು ಉತ್ತರ ಕೊಟ್ಟು ಅಂದ್ರೆ ಹಿಂದೂ ಬಾಂಧವರು ಸ್ವಲ್ಪ ಇದರಲ್ಲಿ ದಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಮುಖ್ಯವಾಗಿ ಏನಂತ ಹೇಳಿದರೆ, ಈ ದರ್ಗಾಕ್ಕೆ ಸಂಬಂಧಪಟ್ಟಂಥ ಆಸ್ತಿ 280 ಎಕರೆ ಜಮೀನು. ಈ ಊರಿನಲ್ಲಿ ನಾವು ಆಗಿನ ಕಾಲದಲ್ಲಿ ಇರಲಾರ್ದಕ್ಕೆ ಬೇರೆ ಬೇರೆ ಹೆಸರ ಮೇಲೆ ಹೋಗಿಬಿಟ್ಟಾವ ಆಸ್ತಿ. ಈಗ ನಾವು ಖಾದ್ರಿ ಮಂತಿ ಅಂತ ಇದ್ದಿದ್ದ ಪ್ರಯುಕ್ತ ನಾವು ಏನೈತಿ ದೇವರ ಮೇಲೆ ಆಸೆ ಇಟ್ಕೊಂಡು ಇದ್ದವರು, ಅವರು ಈ ಜಗತ್ತಿನ ಬಗ್ಗೆ ಆಸೆ ಏನೈತಿ ಜಾಸ್ತಿ ನಾವು ಅದರ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ಆಮೇಲೆ ಏನೈತಿ ನಾವು ಆಸೆ ಪಡೋದಿಲ್ಲ. ನಾವು ಯಾವ ಎಲ್ಲ ಬಾಂಧವಗಳು ಎಲ್ಲರೂ ಬರ್ತಾರ ಅಥವಾ ಬರೀ ಮುಸ್ಲಿಮ್ಸ್ ಅಷ್ಟೇ ಇಲ್ಲ? ಇಲ್ಲ, ಎಲ್ಲ ಹಿಂದೂ, ಮುಸ್ಲಿಮ್, ಸಿಖು, ಆಮೇಲೆ ಜೈನರು ಎಲ್ಲರೂ ಬಂದು ಇಲ್ಲಿ ಓದ್ಕಿವನ್ನು ಓದಿಸ್ಕೊಂಡು ತಮ್ಮ ಪಾವಡವನ್ನು ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಈಗ ಜಲಾಲಿ ಸಾಹೇಬರು ಇರ್ತಾರೆ, ಜಲಾಲಿ ಒಲಿ ಅಕರಮ್ ಅವರು, ಅವ್ರಿಗೆ ಹೆಣ್ಮಕ್ಳು ಸ್ವಲ್ಪ ಪರ್ದಾನಶೀನ ಆಗಬೇಕು, ಹೌದೌದು, ದರ್ಗಾ ಒಳಗೆ ಬರಬಾರ್ದು. ಈಗ ನೀವು ಹಿಂದೂನು ಬರ್ತೀನಿ ಅಂತ ಹೇಳ್ತಾ ಇದ್ರಿ. ಇಲ್ಲ, ಅದಕ್ಕೆ ಏನೈತಿ ಅಂತ ಹೇಳಿದರೆ, ಅದಕ್ಕೆ ಕಂಪೌಂಡ್ ಅಂತ ಹೇಳಿ ಏನು ಮಾಡಿವಿ ನಾವು, ಅದರ ಹೊರಗಡೆ ನಿಂತ್ಕೊಂಡು ಅವರು ಒದಕಿ ಮಾಡ್ಕೊಂಡು ಹೋದರೆ ಏನು ತಪ್ಪಿಲ್ಲ ಅದರಲ್ಲಿಂದ. ಗೋರಿಗೆ ಏನು ಮುಟ್ಟುವುದಿಲ್ಲ ರೀ ಅವರು, ಹೆಣ್ಮಕ್ಕಳ ಗೋರಿಗೂ ಮುಟ್ಟುವುದಿಲ್ಲ. ಆದೇಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ದರ್ಗಾಂಗೆ ಒಳಗೆ ಬರ್ಬೋದು ಗೇಟ್ ಒಳಗೆ, ಅದರ ಗೋರಿಗೆ ಮುಟ್ಟುವುದಿಲ್ಲ, ಹೆಣ್ಮಕ್ಳು ಮುಟ್ಟುವುದಿಲ್ಲ ರೀ. ಓಕೆ, ತುಂಬ ಧನ್ಯವಾದಗಳು.